ನಮಸ್ಕಾರ. ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ಯಶಸ್ಸಿಗೆ ನಾಗರಿಕರ ಸಹಭಾಗಿತ್ವ ಅಗತ್ಯ. ಸಂಸತ್ ಕಲಾಪಕ್ಕೆ ಅಡ್ಡಿ ವಿಷಾದಕರ. ಪ್ರಧಾನಿ ನರೇಂದ್ರ ಮೋದಿ. ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಸಾಲ ನೀಡಿಕೆ ನಿಯಮ ಸರಳೀಕರಣ. ಪಿಯೂಷ್ ಗೋಯಲ್. ರಾಜ್ಯದ 2259 ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಫೆಬ್ರವರಿಯೊಳಗೆ ಪೂರ್ಣ. ಶಿವರಾಜ್ ತಂಗಡಗಿ. ಇಂದು ಮಾನವ ಹಕ್ಕು ದಿನ, ವಿವಿಧೆಡೆ ಜಾಗೃತಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ನಾಗರಿಕರ ಸಹಭಾಗಿತ್ವದಿಂದ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಜಾಗರಣ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ಕೇವಲ ಮತದಾನ ಮತ್ತು ಸರ್ಕಾರ ರಚನೆಗೆ ಸೀಮಿತವಾಗಬಾರದು. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಗಾಂಧೀಜಿಯವರು ಸಾಮಾಜಿಕ ಪರಿವರ್ತನೆಯ ಕಾರ್ಯಗಳನ್ನು ಜನಾಂದೋಲನದ ಭಾಗವಾಗಿಸಿದ್ದರು. ಈಗಲೂ ಸಹ ಸ್ವಚ್ಛ ಭಾರತ ಅಭಿಯಾನ ಮುಂತಾದ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಜನಾಂದೋಲನವಾಗಿ ಪರಿವರ್ತನೆಯಾಗಿವೆ. ಅಡುಗೆ ಅನಿಲ ಸಬ್ಸಿಡಿ ಕೈಬಿಡುವ ಮನವಿಗೆ 52 ಲಕ್ಷ ಮಂದಿ ಸ್ಪಂದಿಸಿದ್ದಾರೆ ಎಂದರು. ಸಂಸತ್ ಕಲಾಪಗಳು ಸುಗಮವಾಗಿ ಸಾಗದೇ ಇರುವುದು ವಿಷಾದಕರ. ಸರಕು ಮತ್ತು ಸೇವಾ ತೆರಿಗೆ ಮಾತ್ರವಲ್ಲದೆ ಬಡ ಜನರ ಅಭಿವೃದ್ಧಿಗೆ ಪೂರಕವಾದ ಹಲವು ಮಸೂದೆಗಳ ಚರ್ಚೆಗೆ ಅಡ್ಡಿಯಾಗಿರುವುದು ಖೇದಕರ ಎಂದು ಪ್ರಧಾನಿ ಹೇಳಿದರು. ಯುವ ಜನರಿಗೆ ದೇಶವನ್ನು ಆಧುನೀಕರಣಗೊಳಿಸುವ ಮತ್ತು ಜಾಗತಿಕವಾಗಿ ಸ್ಪರ್ಧಾತ್ಮಕ ಮಾಡುವ ಶಕ್ತಿ ಇದೆ. ಅದರ ಸಬಲೀಕರಣದ ಹೊಸ ನೀತಿ ರೂಪಿಸಿ ಜಾರಿಗೊಳಿಸುವ ಉದ್ದೇಶ ಸರ್ಕಾರಕ್ಕೆ ಇದೆ ಎಂದು ಹೇಳಿದರು. संसद से बड़ी कौन सी जगह होती है जहां पर वाद विवाद संवाद विरोध सब हो सकता है, लेकिन हम उस इंस्टीट्यूशन को ही नकार देंगे तो फिर तो लोकतंत्र के इन पर सवालिया निशान होगा. लोकतंत्र अगर मतदान तक सीमित हो जाता है, सरकार के चयन तक सीमित हो जाता है, तो वो लोकतंत्र पंगु हो जाता है. लोकतंत्र सामर्थ्यवान तब बनता है जब जन भागीदारी बढ़ती है. ಕಾಂಗ್ರೆಸ್ ಸದಸ್ಯರ ಗದ್ದಲದ ಕಾರಣ ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಸಹ ಆರಂಭದ ಕಲಾಪ ಬಾಧಿತವಾಯಿತು. ಲೋಕಸಭೆ ಸೇರುತ್ತಲೇ ಕಾಂಗ್ರೆಸ್ ಗುಂಪಿನ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಉಪಾಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಆಡಳಿತ ಪಕ್ಷದ ಸದಸ್ಯ ಮಾಡಿರುವ ವೈಯಕ್ತಿಕ ಟೀಕೆಗಳನ್ನು ತೀವ್ರವಾಗಿ ಆಕ್ಷೇಪಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ವೈಯಕ್ತಿಕ ಟೀಕೆಗಳನ್ನು ಕಡತದಿಂದ ತೆಗೆದುಹಾಕಿರುವುದಾಗಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸ್ಪಷ್ಟಪಡಿಸಿದ ನಂತರವೂ ಕಾಂಗ್ರೆಸ್ ಸದಸ್ಯರ ಗದ್ದಲ ನಿಲ್ಲಲಿಲ್ಲ. ಉಪಾಧ್ಯಕ್ಷ ಪೀಠದತ್ತ ಕಾಗದ ಎಸೆದ ನಿನ್ನೆಯ ಘಟನೆ ಪ್ರಸ್ತಾಪಿಸಿ ಸದನದಲ್ಲಿ ಸುಗಮ ಕಲಾಪ ನಡೆಸುವುದು ಪ್ರತಿಪಕ್ಷದವರು ಸೇರಿ ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಂಸದೀಯ ವ್ಯವಹಾರ ಸಚಿವ ವೆಂಕಯ್ಯ ನಾಯ್ಡು ಹೇಳಿದರು. ಗದ್ದಲದ ನಡುವೆ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವ ಪಿಯೂಷ್ ಗೋಯಲ್ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಹಾಗೂ ಬಡವರು ತಮ್ಮ ಮನೆ ಬಳಕೆಯ ವಿದ್ಯುತ್ಗಾಗಿ ಸೋಲಾರ್ ಘಟಕ ಸ್ಥಾಪಿಸಲು ಸಾಧ್ಯವಾಗುವಂತೆ ಸಾಲ ನೀಡಿಕೆಯ ನಿಯಮಗಳನ್ನು ಸರಳೀಕರಣಗೊಳಿಸಲಾಗುವುದು. ವಿದ್ಯುತ್ ಕೊರತೆ ನಿವಾರಣೆಯ ದಿಸೆಯಲ್ಲಿ ಮಹತ್ವದ ಕ್ರಮವಾಗಿರುವ ಮನೆ ಮಾಳಿಗೆಯ ಮೇಲೆ ಸೌರಶಕ್ತಿ ಉತ್ಪಾದನಾ ಘಟಕ ಸ್ಥಾಪಿಸುವುದಕ್ಕೆ ಅಗತ್ಯ ಸೌಲಭ್ಯ ಒದಗಿಸುವಂತೆ ಎಲ್ಲಾ ಬ್ಯಾಂಕ್ಗಳಿಗೆ ಸೂಚನೆ ನೀಡಿರುವುದಾಗಿಯೂ ಅವರು ತಿಳಿಸಿದರು. ರಾಜ್ಯಸಭೆಯಲ್ಲಿ ಪ್ರತೀಕಾರದ ರಾಜಕಾರಣ ಆಕ್ಷೇಪಿಸಿ ಕಾಂಗ್ರೆಸ್ ಸದಸ್ಯರು ನಡೆಸಿದ ಗದ್ದಲದ ಕಾರಣಕ್ಕಾಗಿ ಪ್ರಶ್ನೋತ್ತರ ಕಲಾಪ ಬಾಧಿತವಾಯಿತು. 3 ಬಾರಿ ಮುಂದೂಡಿದ ನಂತರವೂ ನಿಲ್ಲದ ಗದ್ದಲದ ಕಾರಣ 4ನೇ ಬಾರಿಗೆ 2 ಗಂಟೆಯವರೆಗೆ ಸದನ ಕಲಾಪವನ್ನು ಮುಂದೂಡಲಾಯಿತು. ಮಹತ್ವದ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಸ್ಥಾಪನೆಗೆ ಅವಕಾಶ ಕಲ್ಪಿಸುವ ಈ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆ 106 ಹೆಚ್ಚುವರಿ ಒಳನಾಡು ಜಲಮಾರ್ಗಗಳನ್ನು ರಾಷ್ಟ್ರೀಯ ಜಲಮಾರ್ಗಗಳನ್ನಾಗಿ ಘೋಷಿಸಲು ಅಂಗೀಕಾರ ನೀಡಿತು. ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ವಿವಿಧ ದೀರ್ಘಕಾಲೀನ ಕ್ರಮ ಕೈಗೊಳ್ಳಲು ಹಾಗೂ ಬೇಳೆಕಾಳುಗಳ ಕಾಪು ದಾಸ್ತಾನು ರೂಪಿಸಲು ಕೂಡ ಅನುಮೋದನೆ ನೀಡಿತು. ಕೆಲವೊಂದು ಸಾಮಗ್ರಿಗಳ ಪ್ಯಾಕೇಜಿಂಗ್ನಲ್ಲಿ ಸೆಣಬು ಬಳಕೆ ಕಡ್ಡಾಯಗೊಳಿಸುವುದಕ್ಕೆ ಸಂಪುಟ ನಿರ್ಧರಿಸಿತು.
ಇದರಿಂದ ಸುಮಾರು 40 ಲಕ್ಷ ರೈತ ಕುಟುಂಬಗಳು ಹಾಗೂ 3,70,000 ಸೆಣಬು ಗಿರಣಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ ಹಡಗುಗಳ ನಿರ್ಮಾಣಕ್ಕೆ ಉತ್ತೇಜನ ನೀಡುವ ಪ್ರಸ್ತಾವ ಹಾಗೂ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವೆ ಇಂಧನ ವಲಯದಲ್ಲಿ ಸಹಕಾರಕ್ಕೆ ಸಂಬಂಧಿಸಿದ ಜ್ಞಾಪನಾ ಪತ್ರಕ್ಕೆ ಸಂಪುಟ ಅನುಮೋದನೆ ನೀಡಿತು. ಇದೇ ತಿಂಗಳ 12ರಂದು ಆಯೋಜಿಸಲಾಗಿರುವ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ಗಾಗಿ 12 ನ್ಯಾಯಪೀಠ ಸ್ಥಾಪಿಸಲಾಗಿದೆ ಎಂದು ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಸುಬ್ರೋ ಕಮಲ್ ಮುಖರ್ಜಿ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಈ ಬಾರಿಯ ಲೋಕ್ ಅದಾಲತ್ನಲ್ಲಿ ಕಾರ್ಮಿಕ ಸಮಸ್ಯೆಗಳು ಮತ್ತು ಪರಿಹಾರ, ಕೌಟುಂಬಿಕ ವ್ಯಾಜ್ಯ ಇತ್ಯಾದಿ ಪ್ರಕರಣಗಳ ಇತ್ಯರ್ಥವಾಗಲಿವೆ. ಲೋಕ್ ಅದಾಲತ್ನಲ್ಲಿ ಕರ್ನಾಟಕಕ್ಕೆ ವಿಶೇಷ ಸ್ಥಾನ ಇದ್ದು ಪ್ರಸಕ್ತ ಸಾಲಿನ ಅಕ್ಟೋಬರ್ವರೆಗೆ ಒಟ್ಟು 36,23,429 ಪ್ರಕರಣಗಳು ಮಾಸಿಕ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಂಡಿವೆ. ಈ ಬಾರಿಯ ಅದಾಲತ್ತನ್ನು ಕಕ್ಷಿದಾರರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. 859 crores, that is 8 crore 59 lakh 83,078 no 859 crores 83 lakh 78,289. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಹಾಗೂ ಹೈಕೋರ್ಟ್ ನ್ಯಾಯಮೂರ್ತಿ ಎನ್.ಕೆ. ಪಾಟೀಲ್ 12ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ 1,000ಕ್ಕೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸಿದ್ಧತೆ ಮಾಡಲಾಗಿದೆ ಎಂದರು. ಮೊಟ್ಟ ಮೊದಲನೇ ಹೈಕೋರ್ಟ್ ಅಂದರೆ ಕರ್ನಾಟಕದವರು. ಯಾವ ಬೇರೆ ಹೈಕೋರ್ಟ್ನಲ್ಲಿ ಈ ಲೋಕ್ ಅದಾಲತ್ ಕಂಡಕ್ಟ್ ಮಾಡಿದ್ರೆ ಸಿಟಿಂಗ್ ಹೈಕೋರ್ಟ್ ಜಡ್ಜಸ್ಗಳು ಯಾರೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಮುಂದಿನ ಫೆಬ್ರವರಿ ತಿಂಗಳೊಳಗೆ ರಾಜ್ಯದ 2,259 ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಪೂರ್ಣಗೊಳಿಸಲಾಗುವುದು ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಡಿ ಕೈಗೊಳ್ಳುವ ಈ ಕಾಮಗಾರಿಗಾಗಿ 90 ಕೋಟಿ ರೂಪಾಯಿ ಅಂದಾಜು ಮೊತ್ತ ನಿಗದಿ ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 28,000 ಕೆರೆಗಳನ್ನು ಗುರುತಿಸಿದ್ದು ಪ್ರತಿ ವರ್ಷ ಸಮುದಾಯ ಸಹಭಾಗಿತ್ವದಿಂದ 2ರಿಂದ 3,000 ಕೆರೆಗಳ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಅಂದಾಜು ಮೊತ್ತ 90 ಕೋಟಿ 95 ಸಾವಿರ ಅಂದರೆ 100 ಕೋಟಿ ರೂಪಾಯಿವರೆಗೂ ನಾವು ಇದಕ್ಕೆ ಕೆರೆ ಒತ್ತುವರಿ ತೆರವುಗೊಳಿಸುವಂಥದ್ದು ಮತ್ತು ರಾಜಕಾಲುವೆಯನ್ನು ನೀರು ಬರಲಿಕ್ಕೆ ರಾಜಕಾಲುವೆಯನ್ನು ಕ್ಲೀನ್ ಮಾಡೋಂಥದ್ದು, ಅದು ಅಲ್ಲಿ ಒತ್ತುವರಿ ಇರ್ಬೋದು ಮತ್ತು ನೀರು ಬರಲಿಕ್ಕೆ ಒಂದು ಇದು ಮಾಡ್ಬೇಕಂತಂದು ಒಟ್ಟು ಅಷ್ಟು ಕೆರೆಗಳನ್ನು ಈಗ ನಾವು ಕಾಮಗಾರಿ ತಗೊಂಡಿದ್ದೀವಿ. ಮಾನವ ಹಕ್ಕು ದಿನದ ಅಂಗವಾಗಿ ರಾಜ್ಯದ ಹಲವೆಡೆ ಇಂದು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. 1948ರ ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕು ಘೋಷಣೆ ನಿರ್ಣಯ ಕೈಗೊಂಡ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಮಾನವ ಹಕ್ಕು ದಿನವಾಗಿ ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಬೆಂಗಳೂರಿನಲ್ಲಿಂದು ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎನ್.ಕೆ. ಪಾಟೀಲ್ ಉದ್ಘಾಟಿಸಿದರು. ಬಳಿಕ ಅವರು ಕರ್ನಾಟಕ ಮಾನವ ಹಕ್ಕುಗಳ ಜಾಗೃತಿಯ ತವರು ನೆಲವಾಗಿದ್ದು 12ನೇ ಶತಮಾನದಷ್ಟು ಹಿಂದೆಯೇ ಬಸವಣ್ಣ, ಅಕ್ಕ ಮಹಾದೇವಿ ಮುಂತಾದವರು ಈ ಬಗ್ಗೆ ಜಾಗೃತಿ ಮೂಡಿಸಿದ್ದರು ಎಂದರು. ಮಂಡ್ಯ ತಾಲೂಕಿನ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಆಯೋಜಿಸಿರುವ 2 ದಿನಗಳ ಕೃಷಿ ಮೇಳಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಎಚ್ ಶಿವಣ್ಣ ನಿನ್ನೆ ಚಾಲನೆ ನೀಡಿ ವಿವಿಧ ಭತ್ತದ ತಳಿಗಳು, ಕೃಷಿ ಬೆಳೆಗಳನ್ನು ವೀಕ್ಷಿಸಿದರು. ಬಳಿಕ ಅವರು ಭತ್ತ, ರಾಗಿ, ಮೆಕ್ಕೆಜೋಳ, ಕಬ್ಬಿನ ವಿವಿಧ ತಳಿಗಳ ಬಗ್ಗೆ ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೂಡ ಎಲ್ಲ ರೀತಿಯ ಒಂದು ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿ ಬೆಳೆನೆಲ್ಲ ತೋರಿಸುವ ಮೂಲಕ ಒಂದು ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾನೆ ಬಂದಿದ್ದೀವಿ. ಕೃಷಿ ಮೇಳದಲ್ಲಿ ವಿವಿಧ ಕೃಷಿ ಉತ್ಪನ್ನಗಳು ಹಾಗೂ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ. ಎರೆಗೊಬ್ಬರ, ಕಾಂಪೋಸ್ಟ್ ಮುಂತಾದವುಗಳ ಪ್ರಾತ್ಯಕ್ಷಿಕೆ ಆಯೋಜಿಸಲಾಗಿದೆ. ರೈತರು ತಮ್ಮ ಅನಿಸಿಕೆ ಹಂಚಿಕೊಂಡರು. ನಮ್ಮ ಆದಾಯ ಮತ್ತು
ಇತರೆ ದೇಶದ ಸಂಕಷ್ಟಗಳನ್ನು ನಿವಾರಣೆ ಮಾಡುವುದು ಅಂತ ನಾನು ಇಲ್ಲಿ ಭಾಗವಹಿಸಿರೋದಕ್ಕೆ ಉತ್ಕೃಷ್ಟ ನನಗೂ ಸಂತೋಷ ಆಗ್ತಾ ಇದೆ. ನನ್ನ ಜೊತೆ 100 ರೈತರು ಬಂದಿದ್ದಾರೆ, ಅವರು ಎಲ್ಲ ಇದನ್ನು ಅಳವಡಿಸ್ಕೊಂಡ್ರೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ರಾಗಿ, ಜೋಳ ಮತ್ತೆ ದ್ವಿದಳ ಧಾನ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿರೋದ್ರಿಂದ ಭತ್ತಕ್ಕೆ ಅಗತ್ಯ ಇರುವಂಥ ನೀರಾವರಿ ಪ್ರದೇಶಗಳಿಗೆ ಹೆಚ್ಚಿಗೆ ವಿಸ್ತೀರ್ಣೆ ಮಾಡುವಂಥ ಯೋಜನೆ ಇದಾಗಿದೆ. ವಿಜಯಪುರ ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ಯುವ ರೈತರಿಗಾಗಿ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಬಸವಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಅವರು ಜಗತ್ತಿನಲ್ಲಿ ರೈತರೇ ನಿಜವಾದ ಉತ್ಪಾದಕರು, ಸಾವಿರಾರು ವರ್ಷಗಳಿಂದ ಭೂಮಿ ನಿರಂತರವಾಗಿ ನಮಗೆ ಅನ್ನ ಆಹಾರ ನೀಡುತ್ತಿದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭೂಮಿಯನ್ನು ಬಂಜರು ಮತ್ತು ವಿಷಮಯವಾಗಿ ಮಾಡಲಾಗುತ್ತಿದೆ, ಇದರ ನೇರ ದುಷ್ಪರಿಣಾಮ ಮನುಷ್ಯನ ಮೇಲೆ ಉಂಟಾಗುತ್ತಿದೆ ಎಂದರು. ವರ್ಷಗಳಲ್ಲಿ ಇವತ್ತು ಕುತ್ತು ಬಂದಿದೆ, ಭೂಮಿ ತಾಯಿ ಬಂಜೆ ಆಗ್ತಿದ್ದಾಳೆ, ವಿಷಮಯಿ ಆಗ್ತಾ ಇದ್ದಾಳೆ. ಭೂಮಿಯನ್ನ ವಿಷಮಯಿ ಮಾಡಿದ್ರೆ, ಭೂಮಿಯನ್ನು ಬಂಜೆ ಮಾಡಿದ್ರೆ ಅದರ ನೇರವಾದ ಪರಿಣಾಮ ಆಗ್ತಕ್ಕಂಥದ್ದು ಮನುಷ್ಯನ ಮೇಲೆ. ಲಕ್ಷ ದೀಪೋತ್ಸವದ ಅಂಗವಾಗಿ ಧರ್ಮಸ್ಥಳದಲ್ಲಿ ನಿನ್ನೆ ವಾದ್ಯ ಮೇಳದ ಜೊತೆಗೆ ಮೆರವಣಿಗೆ ನಡೆಯಿತು. ಸರ್ವಧರ್ಮ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಸಹಕಾರಿ ಸಚಿವ ಎಚ್.ಎಸ್. ಮಹದೇವ್ ಪ್ರಸಾದ್ ಉದ್ಘಾಟಿಸಿ, ಎಲ್ಲ ಧರ್ಮಗಳ ಸಮನ್ವಯತೆ ದೇಶದ ಹೆಗ್ಗುರುತಾಗಿದೆ, ವೈವಿಧ್ಯಮಯ ಧರ್ಮಗಳಿದ್ದರೂ ಸಾಮಾಜಿಕ ಸಾಮರಸ್ಯ ಮತ್ತು ಅಭಿವೃದ್ಧಿಯತ್ತ ಗಮನ ನೀಡಬೇಕಿದೆ ಎಂದು ಹೇಳಿದರು. ಮತಕ್ಕೆ ಸೇರಿದ ಭಕ್ತರಿಗೆ ಏಕ ಪ್ರಕಾರವಾಗಿ ಆತಿಥ್ಯವನ್ನು ಇಲ್ಲಿ ನೀಡಲಾಗುತ್ತಿರುವುದು ವಿಶೇಷ. ಭಾರತ ಧರ್ಮ ಸಹಿಷ್ಣುತೆಗೆ ಹೆಸರಾದ ರಾಷ್ಟ್ರವಾಗಿದ್ದು, ಎಲ್ಲ ಧರ್ಮದವರು ಸಾಮರಸ್ಯ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದು ಅದು ನಮ್ಮ ದೇಶದ ಹೆಗ್ಗುರುತಾಗಿದೆ. ವಿಶ್ವ ಗಾಯತ್ರಿ ಪರಿವಾರದ ಅಧ್ಯಕ್ಷ ಡಾಕ್ಟರ್ ಪ್ರಣವ್ ಪಾಂಡ್ಯ, ಜಾಗತಿಕ ಹಿಂಸಾಚಾರ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಅಹಿಂಸೆ ಮತ್ತು ಸೌಹಾರ್ದತೆ ಬಗ್ಗೆ ಜಾಗೃತಿ ಅಗತ್ಯ ಎಂದರು. Small wars happening here and there almost every day, and there is a lot of violence happening in the name of so-called religion, but I don't think there is religion over there. ಆರ್ಮಿ ಸರ್ವಿಸ್ ಕೋರ್ನ 255ನೇ ವಾರ್ಷಿಕೋತ್ಸವ ಮತ್ತು 10ನೇ ಪುನರ್ಮಿಲನ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಜನರಲ್ ಆರ್.ಪಿ. ರಾಯ್ ಸೇನಾ ಸಿಬ್ಬಂದಿಯ ಪಥಸಂಚಲನ ವೀಕ್ಷಿಸಿದರು. ನಂತರ ವಿದ್ಯಾರ್ಥಿಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನಸೂರೆಗೊಂಡಿತು. ಸೇನಾಪಡೆ ಸಿಬ್ಬಂದಿ ಮೋಟಾರ್ ಸೈಕಲ್, ಅಶ್ವಸವಾರಿ, ಸೀಸರ್ ಕ್ರಾಸ್, ಟಾರ್ನಡೋ ನೆಗೆತ ಮತ್ತಿತರ ಹಲವಾರು ಸಾಹಸಮಯ ಪ್ರದರ್ಶನಗಳನ್ನು ನಡೆಸಿಕೊಟ್ಟರು. इनके कदम को लेकर कुछ याद आ रहा है कि मनोवैज्ञानिक स्थिति का भाव में सक्षम है, बल सबके समझ जाते हैं कि मेरा स्वामी उससे क्या चाहता है. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 140 ಅಂಕಗಳ ಏರಿಕೆ ನಂತರ 25,176ರಲ್ಲಿತ್ತು. ನಿಫ್ಟಿ ಸಹ 39 ಅಂಕಗಳ ಏರಿಕೆ ನಂತರ 7,651ರಲ್ಲಿತ್ತು. ಇತ್ತೀಚಿನ ವರದಿಯಂತೆ ಸೆನ್ಸೆಕ್ಸ್ 93 ಅಂಕಗಳ ಏರಿಕೆ ನಂತರ 25,128ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಂಕ 29 ಅಂಕಗಳ ಏರಿಕೆ ನಂತರ 7,641ರಲ್ಲಿತ್ತು.
ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 4 ಪೈಸೆ ಚೇತರಿಕೆಯ ನಂತರ 66.79ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ಯಶಸ್ಸಿಗೆ ನಾಗರಿಕರ ಸಹಭಾಗಿತ್ವ ಅಗತ್ಯ. ಸಂಸತ್ ಕಲಾಪಕ್ಕೆ ಅಡ್ಡಿ ವಿಷಾದಕರ. ಪ್ರಧಾನಿ ನರೇಂದ್ರ ಮೋದಿ. ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಸಾಲ ನೀಡಿಕೆ ನಿಯಮ ಸರಳೀಕರಣ. ಪಿಯೂಷ್ ಗೋಯಲ್. ರಾಜ್ಯದ 2259 ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಫೆಬ್ರವರಿಯೊಳಗೆ ಪೂರ್ಣ. ಶಿವರಾಜ್ ತಂಗಡಗಿ. ಇಂದು ಮಾನವ ಹಕ್ಕು ದಿನ. ವಿವಿಧೆಡೆ ಜಾಗೃತಿ ಕಾರ್ಯಕ್ರಮ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.